ಹಾಯ್ ಆಲ್. ಇವತ್ತಿನ ಈ ಬ್ಯುಸಿ ಯುಗದಲ್ಲಿ ತಂದೆ ತಾಯಿಯರು ಮಕ್ಕಳ ಕಡೆ ಗಮನ ಕೊಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಎಷ್ಟೋ ಸಲ ರೆಡಿ ಫುಡ್ಗಳನ್ನು ಮಕ್ಕಳಿಗೆ ಕೊಟ್ಬಿಡ್ತೀವಿ. ಇದರಿಂದ ಮಕ್ಕಳ ಹೊಟ್ಟೆ ತುಂಬುತ್ತೆ ಹೊರತು ಆರೋಗ್ಯ ಕಾಪಾಡೋಕ್ಕಾಗೋದಿಲ್ಲ. ಮಕ್ಕಳಲ್ಲಿ ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಕೊಡೋದು ತುಂಬಾ ಸೂಕ್ತ. ಅದರಲ್ಲೂ ಪ್ರೋಟೀನ್ನ ಕೊರತೆ ಅಂತೂ ಆಗಲೇಬಾರ್ದು. ಅಮ್ಮ ಹೇಳ್ತಾರೆ ನಮ್ಮ ಮೂಳೆಗಳು ಗಟ್ಟಿಯಾಗಬೇಕು, ಸ್ಕಿನ್ ಚೆನ್ನಾಗಾಗಬೇಕು, ಬಾಡಿ ಪಾರ್ಟ್ಸ್ ಎಲ್ಲ ಚೆನ್ನಾಗಿರಬೇಕು, ಕಾಯಿಲೆಗಳು ಪದೇ ಪದೇ ಬರಬಾರ್ದು ಅಂದರೆ ಹೆಚ್ಚು ಪ್ರೋಟೀನ್ ಇರೋ ಊಟ ಮಾಡಬೇಕು ಅಂತ. ಪ್ರೋಟೀನ್ನ ಕೊರತೆ ಆದರೆ ಕೂದಲು ಉದುರೋದು, ಸ್ನಾಯು ನೋವು, ಉಗುರು ಹಾನಿ, ಸುಸ್ತಾಗೋದು, ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಆಗುತ್ತೆ. ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಸೋಯಾ ಚಂಕ್ಸ್, ಹಾಲು, ಶೇಂಗಾ, ಪನ್ನೀರ್, ಚೀಸ್, ಡ್ರೈ ಫ್ರೂಟ್ಸ್, ನಾನ್ ವೆಜ್, ಕರ್ಡ್ ಇವೆಲ್ಲದರಲ್ಲೂ ಹೆಚ್ಚು ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಪೌಡರ್ ಅಥವಾ ಪ್ರೋಟೀನ್ ಲಡ್ಡುಗಳನ್ನು ಮನೆಯಲ್ಲೇ ಮಾಡಿ ನಾವು ಮಕ್ಕಳಿಗೆ ತಿನ್ನಿಸ್ಬೋದು. ನಮ್ಮ ಚಾನಲ್ನಲ್ಲಿ ಪ್ರೋಟೀನ್ ಲಡ್ಡು ರೆಸಿಪಿ ಕೂಡ ಶೇರ್ ಮಾಡಿದ್ದೀವಿ. ಪ್ಲೀಸ್ ಒನ್ಸ್ ಚೆಕ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗೋ ಹಾಗೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳ ಬಗೆಗಿನ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.